ನನ್ ಭ್ರಮಾಲೋಕದಲ್ಲಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ನೀವ್ ಹೀಗ್ ಹೇಳೋ ಹಾಗಿದ್ರೆ ನಾನ್ ಇನ್ಮೇಲೆ ಏನು ಹೇಳೋದೇ ಇಲ್ಲ. ಅನು, ನಾನು ಹೇಳಿದ್ದೇನಾದ್ರೂ ತಪ್ಪಾಗಿದ್ರೆ ಸಾರಿ. ಅನು, ನಿನ್ಗ ಅವನ್ ಬಗ್ಗೆ ಗೊತ್ತಲ್ವಾ? ಸುಮ್ನೆ ಏನಾದ್ರೂ ಹೇಳ್ತಿರ್ತಾನೆ. ನೀನ್ ಹೇಳು, ಏನಾಗ್ತಿದೆ ನಿನ್ಗೆ? ಈಗ್ಲೂ ಆ ಮುಖ ನನಗ್ ಸ್ಪಷ್ಟವಾಗಿ ನೆನ್ಪಿದೆ. ನನ್ ಕಣ್ಣಗ್ ಕಾಣಿಸ್ತಾ ಇದೆ. ಆ ಹೆಣ್ಣು ತುಂಬಾ ಸುಂದರವಾಗಿದ್ದಾರೆ. ಆ ಮುಖದ ಚಿತ್ರ ನನ್ ಮನ್ಸಿಂದ ಹೋಗ್ತಾನೆ ಇಲ್ಲ. ಮೊದ್ಲು ಜೋಗ್ತವನ್ ಮುಂದೆ ಕೂತಾಗ್ಲೂ ನನಗ ಆ ಮುಖ ಕಾಣಿಸ್ತು. ಅಲ್ಲಿಂದ ನನ್ ಕಣ್ ಮುಚ್ಚಿದ್ರು, ಕನ್ನಡಿ ನೋಡಿದ್ರು, ಮಲ್ಕೊಂಡ್ರು, ಬರೀ ಅದೇ ಮುಖ. ಅಲ್ಲಾನು, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡ. ಆತರ ಎಲ್ಲಾ ಕಡೆ ಕಾಣಕ್ಕೆ ಹೇಗ್ ಸಾಧ್ಯ? ಐ ಮೀನ್, ಜೋಕ್ ತಗೊಂಡ್ ಮುಂದೆ ಓಕೆ, ಅದು ರಿಯಲ್ಲು, ಕನ್ಸಲ್ಲೂ ಓಕೆ. ಆದ್ರೆ ಕನ್ನಡಿ ನೋಡ್ದೆ ಕಾಣತ್ತೆ ಅಂದ್ಯಲ್ಲ, ಅದೇ ಮಿಸ್ ಹೊಡಿತಿರೋದು. ಅದನ್ನೇ ನಾನು ಹೇಳ್ತಿರೋದು. ಸಾಧ್ಯನೇ ಇಲ್ದಿರೋದು ಅದ್ ಹೇಗ್ ಸಾಧ್ಯ ಆಗ್ತಿದೆ? ನನಗ ಆ ಮುಖ ಕಾಣಿಸ್ತಾ ಇದೆ. ಸುಂದರವಾದ ಮುಖ, ನಯವಾದ ಕೂದಲು, ನೋಡಿದ ತಕ್ಷಣ ಸೆಳೆಯುವಂತ ನೋಟ, ತುಂಬಾ ಪರಿಚಯ ಅನ್ಸೋ ಮುಖ ಅದು. ಆದ್ರೆ ನಾನು ಅವ್ರನ್ನ ಯಾವತ್ತೂ ನೋಡೇ ಇಲ್ಲ. ಅನು, ನೀನ್ ಇಷ್ಟೆಲ್ಲ ಹೇಳಿದ್ಯಲ್ಲ, ಇದನ್ ಯಾಕೆ ಚಿತ್ರ ಬಿಡಿಸಿ ತೋರಿಸಬಾರ್ದು? ಮೇ ಬಿ ನಾವ್ ಯಾವತ್ತಾದ್ರೂ ನೋಡಿರ್ಬೋದು. ಅವರು ನಮ್ ಕಾಲೇಜ್ಗೆ ಗೆಸ್ಟ್ ಆಗಿ ಬಂದಿರ್ಬೋದು, ಯಾರಾದ್ರೂ ಸೆಲೆಬ್ರಿಟಿ ಆಗಿರ್ಬೋದು, ನಿಂಗ್ ನೆನಪಾಗ್ದೇನೂ ಇರ್ಬೋದು. ಅದಕ್ಕೆ ನಿಂಗ್ ಗೊತ್ತಿರೋ ಡೀಟೇಲ್ನೆಲ್ಲ ಗಮನ ಕೊಟ್ಟು ಚಿತ್ರ ಬರಿ, ಅದರಿಂದ ಏನಾದ್ರೂ ಕ್ಲಾರಿಟಿ ಸಿಗುತ್ತೆ. ಕರೆಕ್ಟು, ಅದೇ ಬೆಸ್ಟ್ ಐಡಿಯಾ. ಚಿತ್ರ ಬರೆಯೋದಾ? ಮೊನ್ನೆ
ನೆಕ್ಲೆಸ್ ಅಮ್ಮ ಅವತ್ತು ನನಗೆ ಕೊಟ್ಟಿದ್ದು. ಇದು ರಾಜನಂದಿನಿ ಅವ್ರ ನೆಕ್ಲೆಸ್. ಈ ನೆಕ್ಲೆಸ್ ಹಾಕೊಂಡಿರೋ ಹೆಣ್ಣಿನ ಮುಖ ಯಾಕೆ ನನ್ನನ್ನ ಕಾಡ್ತಾ ಇದೆ? ಅನು, ನಿನ್ಗದು ರಾಜನಂದಿನಿ ನೆಕ್ಲೆಸ್ ಅಂತ ಗೊತ್ತು, ಆದ್ರೆ ರಾಜನಂದಿನಿ ಯಾರು ಅಂತ ನೀನ್ ಫೋಟೋ ನೋಡಿದ್ಯಾ ಅನು? ಇಲ್ಲ. ಹೌದು, ಮನೇಲಿ ಯಾಕೆ ರಾಜನಂದಿನಿ ಅವ್ರ ಫೋಟೋ ಇಲ್ಲ? ಈ ಹೆಣ್ಣಿಗೂ ರಾಜನಂದಿನಿ ಅವ್ರಿಗೂ ಏನಾರ ಸಂಬಂಧ ಇದ್ರೆ? ಹಾಗಾದ್ರೆ ಇವ್ರು ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು. Excuse me, sir. Excuse me, sir. Yes, Mira. Come in. Sir, you look so tired. I'll come later. No, it's okay. I'm fine. But you don't look fine, sir. Are you stressed? Yeah, Mira. ಯಾಕ್ ಸರ್, ತಲೆನೋವಾ? ಸ್ವಲ್ಪ. What's the schedule? ಏನ್ ಮಾಡ್ತಿದ್ದೆ ಮೀರಾ? ರಿಲ್ಯಾಕ್ಸ್ ಸರ್, ಯು ಸ್ಟ್ರೆಸ್ಡ್, ಅದಕ್ಕೆ ಮಸಾಜ್ ಮಾಡ್ತಿದ್ದೀನಿ. ಇಟ್ಸ್ ಓಕೆ ಮೀರಾ, ಐಮ್ ಫೈನ್. ಈ ಕಂಪನಿ ವೈಸ್ ಪ್ರೆಸಿಡೆಂಟ್ ಆಗಿ ನನ್ನ ಬಾಸ್ ಹೀಗಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಸರ್. ಐ ಕ್ಯಾನ್ ಸಿ ದಟ್ ಯು ಆರ್ ಸಫರಿಂಗ್. ಇದು ಪ್ರೀತಿ ಜೊತೆ ಬರೋ ಉಡುಗೊರೆ ಮೀರಾ. ಒದ್ದಾಟ, ಸಫರಿಂಗ್. ಪ್ರೀತಿ ಜೊತೆಗೆ ಬರ್ಬೇಕು ಅಂತೇನೂ ಇಲ್ಲ ಸರ್, ಪ್ರೀತಿನ ಕಳ್ಕೊಂಡಾಗ್ಲೂ ಬರುತ್ತೆ. ಎಕ್ಸಾಂಪಲ್ಗೆ ನಾನೇ ಇದೀನಲ್ಲ. ಸರ್, ನಿಮ್ ಸುತ್ತಮುತ್ತ ಇರೋ ಎಲ್ರಿಗೂ ಇನ್ಸ್ಪೈರ್ ಮಾಡ್ತಿದ್ದೋರು ನೀವು. ಈಗ ನೀವೇ ಹೀಗೆ ಟಯರ್ಡ್ ಆಗಿ ಕೂತ್ರೆ ನೋಡಕ್ಕೆ ತುಂಬಾನೇ ಬೇಜಾರಾಗುತ್ತೆ ಸರ್. ಲೆಟ್ ಮಿ ಕಂಟಿನ್ಯೂ. ಇಲ್ಲ ಬೇಡ ಮೀರಾ, ಇಟ್ಸ್ ಓಕೆ. ಬೇಡ, ಐ ಆಮ್ ಫೈನ್ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ ಸರ್. ನನ್ ಕೈಗೆ ಒಂದ್ ಏಟ್ ಹಾಕಿ ನೋಡೋಣ. ವಾಟ್? ಅಂದ್ರೆ ಈ ಮೀರಾನ ನೀವು ಮುಟ್ಟಕ್ ಆಗಲ್ಲ, ತಪ್ಪಿಸ್ಕೋತಾಳೆ ಅಂತ ಅರ್ಥ. ಸಾಧ್ಯ ಆದ್ರೆ ನನ್ನನ್ನ ಸೋಲ್ಸಿ, ನೀವು ನನ್ ಕೈಗೆ ಒಂದ್ ಏಟ್ ಹಾಕಿ, ನಾನು ಹೇಗ್ ತಪ್ಪಿಸ್ಕೋತೀನಿ ನೋಡಿ. ಏನ್ ಸರ್ ನೀವು, ಬರ್ತಾ ಬರ್ತಾ ನಿಮ್ಮಲ್ಲಿ ಚಾಲೆಂಜ್ ಮಾಡೋ ಆಟಿಟ್ಯೂಡೇ ಹೊರಟೋಯ್ತಾ? ಚಾಲೆಂಜ್? ಯಾ, ಕಮ್ ಆನ್ ಸರ್, ಯು ಹಿಟ್ ಮೈ ಪಾಮ್ಸ್. ಚಾಲೆಂಜ್ ಇಸ್ ಅ ಚಾಲೆಂಜ್. ನಾನ್ ಹೇಗ್ ತಪ್ಪಿಸ್ಕೋತೀನಿ ಅಂತ ನೋಡಿ. That's good. Ready? Too slow.
ಥ್ಯಾಂಕ್ ಯು. ಕೀಪ್ ಸ್ಮೈಲಿಂಗ್. ನಿಮ್ ಶೆಡ್ಯೂಲ್ ನ ನಿಮಗ್ ಮೇಲ್ ಮಾಡಿದ್ದೀನಿ. ಥ್ಯಾಂಕ್ ಯು ಮೀರಾ. ನೀನು ಬಂದಿದ್ದು ಈ ಸೈನ್ಗೋಸ್ಕರನೇನಾ ಅಥವಾ ಇನ್ನೇನಾದ್ರೂ ಇತ್ತಾ? ಇಲ್ಲ ಸರ್, ಸೈನ್ ಯಾವಾಗ ಬೇಕಾದ್ರೂ ಮಾಡಿಸ್ಕೋಬಹುದು. ನಾನ್ ಬಂದಿದ್ದು ನಿಮ್ಮನ್ನ ನೋಡಕ್ಕೆ ಅಂತ. ಅಂಡ್ ನೌ ಯು ಲುಕ್ ಬೆಟರ್ ಅಂಡ್ ಇಟ್ಸ್ ಬೆಟರ್ ಯು ಗೆಟ್ ಬೆಟರ್. ಥ್ಯಾಂಕ್ ಯು ಮೀರಾ. ನೀನೆಷ್ಟು ಮುಗ್ಧೆ ಅಂತ ನನಗೆ ಗೊತ್ತಿಲ್ಲ ಮೀರಾ. ರಾಜನಂದಿನಿ ಅವ್ರ ಫೋಟೋ ಮನೇಲಿಲ್ಲ. ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ. ಒಂದ್ ವೇಳೆ ಇವರೇ ರಾಜನಂದಿನಿ ಆಗಿದ್ರೆ? ನನ್ಗೆ ಆಗ್ಲೇನೆ ಯೋಚನೆ ಬಂತು. ಹೇಳಿದ್ರೆ ಏನ್ ಅನ್ಕೊಂತೀನೋ ಅಂತ ಸುಮ್ಮನಾದೆ. ಆದ್ರೆ ಅನು, ನೀನು ಅವ್ರ ಫೋಟೋನೇ ನೋಡಿಲ್ಲ. ಇದು ಬರೀ ಗೆಸ್ ಅಷ್ಟೇ. ಕನ್ಫರ್ಮ್ ಮಾಡ್ಕೊಳಕಾದ್ರೂ ನಾವ್ ಯಾರನ್ನಾದ್ರೂ ಕೇಳ್ಬೇಕಲ್ವಾ? ಹೌದು, ನಾನು ಮೊದಲನೇ ಸಲ ಈ ಮುಖ ನೋಡಿದ್ದು ಜೋಗ್ದವನ್ ಜೊತೆಗೆ. ಅವರನ್ನೇ ಕೇಳ್ಬೇಕು. ನಾವೀಗ್ಲೇ ಅವ್ರನ್ನ ಹುಡುಕ್ಬೇಕು. ಎಲ್ಲಿ ಅಂತ ಹುಡ್ಕೋದು? ಆದ್ರೆ ಅವ್ರು ಯಾವಾಗ ಎಲ್ಲಿರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಪ್ರಾರ್ಥನೆ ಮಾಡಿದ್ರೆ ದೇವ್ರಿಗೆ ತಲುಪುತ್ತಂತೆ. ಇನ್ನು ನಮ್ ಸುತ್ತಮುತ್ತ ಇರೋ ಜೋಗ್ತವ ನಮ್ ಕಣ್ಣು ಕಾಣಿಸಲ್ವಾ? ನಾವು ಅವ್ರನ್ನ ಭೇಟಿ ಮಾಡಿ ಈ ಹೆಣ್ಣಿನ ಮುಖ ಯಾರ್ದು ಅಂತ ತಿಳ್ಕೊಳ್ಳೇಬೇಕು. ಹೌದು, ಫೋನ್ ಕೊಡು. ಈ ಫೋಟೋದಲ್ಲಿರೋ ಹುಡುಗಿನ ಸರಿಯಾಗಿ ನೋಡ್ಕೋ. ನಿನ್ನೆರಳು ನಿನ್ನ ಜೊತೆ ಇರೋದಕ್ಕಿಂತ ಹೆಚ್ಚಾಗಿ ನೀನು ಇವ್ರ ಹಿಂದೆ ಇರಬೇಕು. ಇವ್ರು ಎಲ್ಲಿ ಹೋಗ್ತಾರೆ, ಯಾರನ್ನ ಭೇಟಿ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ನನಗೆ ಬೇಕು. ಸರಿ ಅಣ್ಣ. ಇನ್ನೊಂದ್ಸಲ ಸರಿಯಾಗಿ ನೋಡ್ಕೋ. ನೆನಪಿದೆ ಅಣ್ಣ. ನೀನ್ ಫಾಲೋ ಮಾಡೋದು ಅವ್ರಿಗೆ ಮಾತ್ರ ಅಲ್ಲ, ಯಾರಿಗೂ ಗೊತ್ತಾಗಬಾರ್ದು. ಸುತ್ತಮುತ್ತ ಇರೋರಿಗೆ ಅನುಮಾನನೂ ಬರಬಾರ್ದು. ಹುಷಾರ್. ಸರಿ ಅಣ್ಣ. ಕೆಳಗ್ ಬರ್ತೀರಾ ಅಂತ ಕಾಯ್ತಿದ್ದೆ. ಬೋರ್ ಆಯ್ತು.
ಏನು ಬಂದಾಗಿಂದ ಇಲ್ಲೇ ಸೇರ್ಕೊಂಡಿದ್ದೀರಲ್ಲ, ನಿಮ್ ಹರಟೆಯಲ್ಲಿ ನನ್ನೂ ಸೇರ್ಸ್ಕೊಳಲ್ವಾ? ಅಮ್ಮ ನಮ್ ಹರಟೆ ನಿಮ್ಗೆ ಇನ್ನೂ ಬೋರ್ ಆಗ್ಬೋದು. ಏನು ಪರವಾಗಿಲ್ಲ, ನಿಮ್ ಮಾತುಗಳನ್ನ ಕೇಳಿಸ್ಕೊಂಡು ಸುಮ್ನೆ ಕೂತಿರ್ತೀನಿ. ಬನ್ನಿ ಒಳಗೆ. ಅಮ್ಮ ಅದು ನಾವು ಹೊರಗೆ ಹೋಗ್ತಾ ಇದ್ವಿ. ಹೊರ್ಗ ಏನಾದ್ರೂ ಬೇಕಿತ್ತ ಅನು? ಯಾರನ್ನಾದ್ರೂ ಕಳ್ಸಿದ್ರಾಯ್ತು ಅನು? ಅಮ್ಮ ಅದು ಅದು ನಾವು ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಕಾಲೇಜ್ಗೆ ಹೋಗ್ಬೇಕಿತ್ತು. ಅದು ಗ್ರಾಜುಯೇಷನ್ ಆದ್ಮೇಲೆ 2 ಲಾಕ್ಡೌನು, ರಿಸಲ್ಟ್ ಬಂದಿತ್ತು ಲೇಟು. ನಾವು ಡಿಗ್ರಿ ಸರ್ಟಿಫಿಕೇಟ್ ನ ಕಲೆಕ್ಟೇ ಮಾಡ್ಕೊಂಡಿಲ್ಲ, ಅದಕ್ಕೆ ಕಲೆಕ್ಟ್ ಮಾಡ್ಕೊಂಡ್ಬರ ಕಾಲೇಜ್ಗೆ ಹೋಗ್ತಿದೀವಿ. ಅದನ್ನ ನೀವೇ ಹೋಗಿ ಕಲೆಕ್ಟ್ ಮಾಡ್ಬೇಕಾ ಅನು? ಕಾಲೇಜ್ ಅವ್ರಿಗೆ ಫೋನ್ ಮಾಡಿದ್ರಾಗಲ್ವಾ? ಆಗತ್ತೆ ಅಮ್ಮ, ಆದ್ರೆ ನಾವು ಕಾಲೇಜ್ಗೆ ಹೋಗಿ ತುಂಬಾ ದಿನ ಆಯ್ತಲ್ವಾ, ಅಲ್ಲೇ ಸುತ್ತಾಡ್ಕೊಂಡು ಲೆಕ್ಚರರ್ಸ್ನೆಲ್ಲ ಮಾತಾಡ್ಸ್ಕೊಂಡು ಸರ್ಟಿಫಿಕೇಟ್ ತಗೊಂಡ್ ಬಂದ್ರೆ ಅದ್ರ ಫೀಲೇ ಬೇರೆ ಅಲ್ವಾ, ಅದಕ್ಕೆ. ಅದು ನಿಜ, ಸರ್ಟಿಫಿಕೇಟು ನೆಪ ಅಷ್ಟೇ. ನೀವು ಕಾಲೇಜಿಗೆ ಮತ್ತೆ ಹೋಗೋದು ಮುಖ್ಯ. ಇದೊಂಥರ ರೀಯೂನಿಯನ್ ಅಲ್ವಾ? ನಿಮ್ಮ ಮಿಕ್ಕ ಫ್ರೆಂಡ್ಸ್ ಎಲ್ಲ ಬರ್ತಾರ ಅಲ್ಲಿಗೆ? ಅಮ್ಮ ಬರ್ತಾರೆ. ಸರಿ, ಹಾಗಾದ್ರೆ ಹೋಗ್ ಬನ್ನಿ. ಆದ್ರೆ ಬೇಗ ಬಂದ್ಬಿಡಿ, ಊಟಕ್ಕೆ ಕಾಯ್ತಾರೆ. ಹಾ ಅಮ್ಮ, ಬರ್ತೇನೆ. ಬನ್ನಿ.